ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ಷಮಿಸುವುದು ದೈವತ್ವ ಗುಣ. ಅದಕ್ಕೆ ಆಧಾರವಾಗಿ ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ಒಬ್ಬನಿಗೆ ಇನ್ನೊಬ್ಬನ ಮೇಲೆ ವಿರೋಧವಾಗಿ ವ್ಯಾಜ್ಯ ಇದ್ದರೂ ಒಬ್ಬರಿಗೊಬ್ಬರು ತಾಳಿಕೊಂಡು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ವ್ಯಕ್ತಿಯಲ್ಲಿರುವಂಥ ಒಂದು ದೊಡ್ಡ ಗುಣ ಅಂದರೆ ಅದು ಕ್ಷಮೆ. ಕ್ಷಮೆ ಎನ್ನುವಂಥದ್ದು ದೈವತ್ವದ ಸಂಕೇತ. ಆ ಗುಣದಿಂದಲೇ ವ್ಯಕ್ತಿಯ ಬಾಳು ಬೆಳಗಬಲ್ಲದು. ಸಂಬಂಧವನ್ನು ಕಡಿದುಕೊಳ್ಳಲು ಒಂದು ಚಿಕ್ಕ ಕಾರಣ ಸಾಕ್ರಿ, ಆದರೆ ಸಂಬಂಧವನ್ನು ಒಟ್ಟುಗೂಡಿಸಲು ಒಂದು ಚಿಕ್ಕ ಕ್ಷಮಾಪಣೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಸಂಬಂಧದಲ್ಲಿ ಕ್ಷಮೆ ಎಂಬುದು ಬಹಳ ಮುಖ್ಯ. ಯಾರೂ ಕೂಡ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರೂ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಆದುದರಿಂದ ಪರಸ್ಪರ ಮನ್ನಿಸಿ, ಕ್ಷಮಿಸಿ, ಪ್ರೀತಿಸಿ ಬಾಳುವುದಾದರೆ ಅದುವೇ ನಿಜವಾದಂಥ ಜೀವನವಾಗಿರುತ್ತದೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಪದೇ ಪದೇ ಜಗಳ ನಡೆಯುತ್ತಲೇ ಇತ್ತು. ಒಂದು ದಿನ ನಡೆದ ಜಗಳದಲ್ಲಿ ಬೇರ್ಪಡುವ ಪರಿಸ್ಥಿತಿ ಏರ್ಪಟ್ಟಿತ್ತು. ಇಬ್ಬರು ಬೇರೆ ಬೇರೆ ಹೋಗಿಬಿಡೋಣ, ವಿಚ್ಛೇದನ ಕೊಟ್ಟು ಬಿಡೋಣ ಎಂಬಂಥ ತೀರ್ಮಾನಕ್ಕೆ ಬಂದರು. ಅಂದು ರಾತ್ರಿ ಗಂಡ ಪ್ರಾರ್ಥಿಸಲು ಹೋದನು. ಆಗ ದೇವರು ಅವನ ಬಳಿ ಮಾತನಾಡಿ, ನಾನು ನೀನು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಅಂಗೀಕರಿಸಿದೆನು. ನೀನು ಮತ್ತೆ ಮತ್ತೆ ತಪ್ಪು ಮಾಡಿ ನನ್ನ ಬಳಿ ಬಂದು ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿದಾಗ ನಿನ್ನನ್ನು ಕ್ಷಮಿಸಿದೆನು. ನಾನು ನಿನ್ನ ಪಾಪವನ್ನು ಕ್ಷಮಿಸಿದ ಪ್ರಕಾರ ನಿನ್ನ ಹೆಂಡತಿ ಮಾಡಿದ ತಪ್ಪನ್ನು ನೀನು ಕ್ಷಮಿಸಿಬಿಡು ಎಂಬುದಾಗಿ ದೇವರು ಮಾತನಾಡಿದರು. ಕ್ರಿಸ್ತನು ನನ್ನ ಪಾಪಗಳನ್ನು ಕ್ಷಮಿಸಿದ ಹಾಗೆ ನಾನು ಸಹ ನಿನ್ನ ಪಾಪವನ್ನು ಕ್ಷಮಿಸಿ ಬಿಡುವೆನು ಎಂಬುದಾಗಿ ಹೇಳಿ ತನ್ನ ಹೆಂಡತಿಯೊಂದಿಗೆ ರಾಜಿ ಮಾಡಿಕೊಂಡು ಒಂದು ಸಂತೋಷದ ಕುಟುಂಬವನ್ನು ಜೀವಿಸಲಿಕ್ಕೆ ಆರಂಭ ಮಾಡಿದರು. ನೋಡ್ರಿ, ಒಂದು ಚಿಕ್ಕ ಕ್ಷಮಾಪಣೆ ಅವರ ಸಂಬಂಧವನ್ನು ಒಂದುಗೂಡಿಸಿತು. ಸತ್ಯ ವೇದದಲ್ಲಿ ಸಹ ಒಬ್ಬ ಯಜಮಾನ 10,000 ತಲಾಂತು ಸಾಲ ಮಾಡಿಕೊಂಡಿದ್ದ. ಸೇವಕನು ತನ್ನ ಯಜಮಾನನ ಬಳಿ ಹೋಗಿ ತನ್ನಿಂದ ಸಾಲ ತೀರಿಸಲು ಸಾಧ್ಯವಾಗಿಲ್ಲ ಎಂದು ತನ್ನನ್ನು ಕ್ಷಮಿಸುವಂತೆ ಸಾಷ್ಟಾಂಗವಾಗಿ ಬಿದ್ದು ಬೇಡಿಕೊಂಡನು. ಕೂಡಲೇ ಯಜಮಾನನು ಮನಮರುಗಿ ಅವನ ಸಾಲವನ್ನು ಕ್ಷಮಿಸಿದನು. ಆ ಸೇವಕನು ಹೊರಟು ಹೋಗುತ್ತಿರುವಾಗ ತನ್ನ ಬಳಿ 100 ತಲಾಂತು ಸಾಲ ತೆಗೆದುಕೊಂಡಿದ್ದ ಕೆಲಸದವನನ್ನು ನೋಡಿ ಸಾಲವನ್ನು ತಿರುಗಿಸಿ ಕೊಡಬೇಕೆಂಬುದಾಗಿ ಕೇಳಿದನು. ಆ ಕೆಲಸದವನು ಸಾಲವನ್ನು ತಿರುಗಿಸಿ ಕೊಡಲು ಸಾಧ್ಯವಾಗಲಿಲ್ಲ. ಆದುದರಿಂದ ಕ್ಷಮಾಪಣೆ ಕೇಳಿದ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಹೇಗಾದರೂ ತಿರುಗಿ ವಾಪಸ್ಸು ಕೊಡುತ್ತೇನೆಂಬುದಾಗಿ ಹೇಳಿದಾಗ ಆ ಸೇವಕನು ಕಠಿಣವಾಗಿ ನಡೆಸಿದನು. ಇದನ್ನು ಕೇಳಿದ ಯಜಮಾನನು ಅವನನ್ನು ನೋಡಿ ಕೇಳ್ತಾ ಇದ್ದರೆ, ನಾನು ನಿನಗೆ 10,000 ತಲಾಂತು, ನೀನು ಅವನಿಗೆ ಕೊಟ್ಟಿದ್ದು 100 ತಲಾಂತು. ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಕ್ಷಮಿಸಬಾರದಿತ್ತಾ ಎಂಬುದಾಗಿ ಅವನ ಮೇಲೆ ಮತ್ತೆ ಕಠಿಣ ಹೃದಯವುಳ್ಳವನಾಗಿ ಅವನನ್ನು ತಿರುಗಿ ಮತ್ತೆ ಬಂಧಿಸಿ ಪೂರ್ತಿ ಸಾಲವನ್ನು ತೀರಿಸುವಂತೆ ಯಜಮಾನನು ಆಜ್ಞಾಪಿಸಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಸಹ ಎಷ್ಟೋ ಪಾಪ ಮಾಡಿ ದ್ರೋಹ ಮಾಡಿ ಇರುವಾಗ ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ಅವರು ನಮ್ಮೆಲ್ಲ ಪಾಪವನ್ನು ಕ್ಷಮಿಸಿ ಬಿಟ್ಟರು. ಆದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಪಾಪಗಳನ್ನು ಕ್ಷಮಿಸಿರುವಾಗ, ಬೇರೆಯವರು ನಮ್ಮೊಂದಿಗೆ ತಪ್ಪು ನಡೆದುಕೊಂಡಿರುವಾಗ, ಕುಟುಂಬಸ್ಥರೇ ನಮ್ಮೊಂದಿಗೆ ತಪ್ಪು ನಡೆದುಕೊಂಡಿರುವಾಗ ಅವರನ್ನು ಕ್ಷಮಿಸಲು ನಾವು ಹಿಂದೆ ಮುಂದೆ ನೋಡುತ್ತೇವೆ. ಮತ್ತೊಬ್ಬರ ಚಿಕ್ಕ ಚಿಕ್ಕ ತಪ್ಪುಗಳನ್ನು, ದೋಷಗಳನ್ನು ದೊಡ್ಡದಾಗಿ ಎನಿಸಿ ಅವುಗಳನ್ನು ಕ್ಷಮಿಸಿ ಮರೆಯದೇ ಇರುವ ನಮ್ಮ ಮನಸ್ಥಿತಿ ಬದಲಾಗಲಿ. ನಾವು ಮತ್ತೊಬ್ಬರ ದೋಷಗಳನ್ನು ಕ್ಷಮಿಸದೇ ಹೋದರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಈ ದಿನ ಮತ್ತೊಬ್ಬರನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸಿ ಅಂಗೀಕರಿಸುವ ದಿನವಾಗಿ ಮಾರ್ಪಡಲಿ. ದೇವರು ನಮ್ಮನ್ನು ಮನ್ನಿಸಿದ ಹಾಗೆ, ಕ್ಷಮಿಸಿದ ಹಾಗೆ ಬೇರೆಯವರನ್ನು ಸಹ ನಾವು ಮನ್ನಿಸಿ ಕ್ಷಮಿಸಿ ನಾವು ಜೀವಿಸೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ. ಈ ಪ್ರಾರ್ಥನೆ ಮಾಡುವ ಸಮಯದಲ್ಲಿ
ನಿಮ್ಮ ಜೀವಿತದಲ್ಲಿ ಯಾರೊಂದಿಗಾದರೂ ಜಗಳ ಮನಸ್ತಾಪ ಇರೋದಾದರೆ ದೇವರೇ ಅವರನ್ನು ನಾನು ಕ್ಷಮಿಸ್ತೇನೆ. ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾನು ಒಂದಾಗಿ ದೇವರೇ ಅವರು ಮಾಡಿದ ಎಲ್ಲ ನೋವುಗಳನ್ನು ನಿನ್ನ ನಾಮದ ನಿಮಿತ್ತ ನಾನು ಕ್ಷಮಿಸ್ತೇನೆ, ಕ್ಷಮಿಸಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನಿನ್ನ ಮಕ್ಕಳಿಗೆ ಹೊಸ ಕೃಪೆಯನ್ನು ಕೊಡ್ರಿ. ನೀನು ಕ್ಷಮಿಸುವ ದೇವರು, ಮನ್ನಿಸುವ ದೇವರು. ನಾವು ಎಷ್ಟೋ ದ್ರೋಹ ಮಾಡಿದಾಗಲೂ ಪಾಪ ಮಾಡಿದಾಗಲೂ ನಮ್ಮನ್ನು ಕ್ಷಮಿಸಿದ್ದೀರಪ್ಪ. ಅದೇ ವಿಧದಲ್ಲಿ ಬೇರೆಯವರನ್ನು ಕ್ಷಮಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸ್ರೆ. ನೀವು ನಮಗೆ ಸಹಾಯ ಮಾಡಿರಿ. ಓ ಸ್ತೋತ್ರ, ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ. ಹಲ್ಲೆಲೂಯಾ. ಕ್ರಿಸ್ತನ ಹಾಗೆ ಕ್ಷಮಿಸಿ ಮನ್ನಿಸುವಂಥ ಗುಣ ನಮಗೂ ಉಂಟಾಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ಈ ಹೊಸ ದಿನದಲ್ಲಿ ಕೂಡ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ನಿನ್ನ ಕೃಪೆ ದಯೆಯಲ್ಲಿ ನಿನ್ನ ಜನರು ಬೆಳೆದು ಬರಲಿ. ಆಶೀರ್ವಾದ ಮಾಡಿರಿ, ಬಲಗೊಳಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕ್ಷಮಿಸೋಣ, ಮನ್ನಿಸೋಣ, ಬಾಳೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಧ್ಯಾನಂದಿನ ಸಂದೇಶದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.